ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಧನಸ್ಸು ರಾಶಿ ಜೂನ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈಗ ಧನಸ್ಸು ರಾಶಿಯವರಿಗೆ ಚಿಂತೆ ಇರುತ್ತೆ. ಇಷ್ಟು ದಿವಸ ಗುರುಬಲ ಇದ್ರೂ ಎಷ್ಟೋ ಕಷ್ಟಗಳನ್ನ ಅನುಭವಿಸ್ತೀವಿ. ಕೆಲವರಿಗೆ ಗುರುಬಲದಲ್ಲಿ ವಿವಾಹಗಳಾಗಿರ್ಬೋದು, ಹೊಸ ಮನೆಯನ್ನು ತಗೊಂಡಿರ್ಬೋದು, ಶುಭ ಕಾರ್ಯಗಳು ನಿಮ್ಮ ಮನೇಲಿ ನಡೆದಿರ್ಬೋದು. ಅದನ್ನ ಬಂದಂಥ ಆಪರ್ಚುನಿಟೀಸ್ನ ನೀವೇನು ಮಾಡಿದ್ರಿ, ಉಪಯೋಗ ಮಾಡ್ಕೊಂಡ್ರಿ. ಇನ್ನು ಕೆಲವರು ಬಂದಂತಹ ಒಳ್ಳೆಯ ಸಮಯವನ್ನ ಜಾತಕ ತೋರಿಸದೆ ದೋಷಗಳು ಪರಿಹಾರ ಮಾಡ್ಕೊಂಡೆ ಉಪಯೋಗನೂ ಮಾಡ್ಕೊಂಡಿರಲ್ಲ. ಈಗ 1ನೇ ತಾರೀಕು ಜೂನ್ 2026 ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಗುರು ಬಲವನ್ನ ಕಳ್ಕೊಂತಾನೆ. ಹೇಗೆ ಅಂದ್ರೆ, ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾಗ್ತಾನೆ. ಗುರು ಬಹಳ ಪವರ್ಫುಲ್ ಆಗ್ತಾನೆ. ಆದ್ರೆ ಅಷ್ಟಮ ಭಾವದಲ್ಲಿರೋದ್ರಿಂದ ಧನಸ್ಸು ರಾಶಿಯವರಿಗೆ ಇನ್ನು ಅಷ್ಟಮ ಭಾವದ ಪ್ರಭಾವ ಜಾಸ್ತಿ ಆಗುತ್ತೆ ಹೊರತು ಶುಭ ಫಲಗಳನ್ನ ನಿಮಗೆ ಕೊಡಲ್ಲ. ಅದಕ್ಕೆ ಸಮಯ ಬಂದಾಗ ನೀವು ಯಾರು ಉಪಯೋಗಿಸ್ಕೊಂಡಿದ್ದೀರೋ ನೀವೇ ಬುದ್ಧಿವಂತರು. ಹಾಗಾದ್ರೆ ಈಗ ಧನಸ್ಸು ರಾಶಿಯವರಿಗೆ ಗುರುಬಲ ಇಲ್ಲ ಅಂದ್ರೆ ಈ ತಿಂಗಳಿಂದ ಹೇಗಿರುತ್ತೆ, ಗುರುಬಲ ಸಂಚಾರ ಫಲ ಅಂತೇಳಿ ನಾನು ಚಾನಲ್ ಹಾಕಿದ್ದೀನಿ. ಧನಸ್ಸು ರಾಶಿ ಗುರು ಸಂಚಾರ ಫಲ, ಅದು ದೊಡ್ಡ ವಿಡಿಯೋ ಆಗುತ್ತೆ. ಅದನ್ನ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಈಗ ಇದು ತಿಂಗಳ ಭವಿಷ್ಯ. ಜೂನ್ ತಿಂಗಳಲ್ಲಿ ಬರೀ ಗುರು ಅಲ್ಲ, ಶುಕ್ರ, ಮಂಗಳ, ಒಟ್ಟು 5 ಗ್ರಹಗಳು ಈ ತಿಂಗಳಲ್ಲಿ ರಾಶಿ ಪರಿವರ್ತನೆ ಆಗ್ತಾರೆ. ಅದ್ರ ಪ್ರಭಾವ ನಿಮ್ಮ ಮೇಲೆ ಹೇಗೆ ಬೀಳುತ್ತೆ, ಈ ತಿಂಗಳು ಒಟ್ಟಾರೆಯಾಗಿ ನಿಮ್ಗೆ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಿಯ ವೀಕ್ಷಕರೇ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲರಿಗೆ ಬೆಳಕನ್ನು ತೋರಿಸುವಂತಹ ಸಹಾಯವನ್ನ ನೀವು ಮಾಡಿ. ಈಗ ನಿಮಗೆ ಧನಸ್ಸು ರಾಶಿಯವರಿಗೆ ಶನಿ ಎಲ್ಲಿದ್ದಾನೆ? ಅರ್ಧಾಷ್ಟಮ ಶನಿ ನಡೀತಾ ಇದೆ. ಹಾಗಾದ್ರೆ ಏನಾದರೂ ಪರಿಹಾರ, ಒಳ್ಳೆ ದಿನ, ಪರಿಹಾರ ಏನ್ ಮಾಡ್ಕೋಬೇಕು ಗುರುಜಿ ಅಂದಾಗ ಫಸ್ಟೇ ಭವಿಷ್ಯ ಹೇಳೋಕ್ಕಿಂತ ಮುಂಚೆ ಶನಿ ಪರಿಹಾರವನ್ನು ತಿಳಿಸ್ಬಿಡ್ತೀನಿ. ಯಾಕಂದ್ರೆ ಈಗ ಶನಿನೂ ಚೆನ್ನಾಗಿಲ್ಲ, ಗುರುನು ಚೆನ್ನಾಗಿಲ್ಲ ಅಂದಾಗ ಧನಸ್ಸು ರಾಶಿಯವರಿಗೆ ಕಷ್ಟ ಆಗುತ್ತೆ. ಮನೆ ವಿಚಾರದಲ್ಲಿ, ತಾಯಿ ವಿಚಾರದಲ್ಲಿ. ಅದಕ್ಕೆ 27ನೇ ತಾರೀಕು ಜೂನ್ 2026 ಶನಿವಾರದ ದಿವಸ ಶನಿ ಪ್ರದೋಷ ಇದೆ. ಅವತ್ತು ನೀವು ವ್ರತ ಮಾಡಿ. ಏನ್ ಮಾಡಬೇಕು, ಸಾಯಂಕಾಲದಲ್ಲಿ ಬಹಳ ಸಿಂಪಲ್ ಆಗಿ ಲಿಂಗ ಸ್ವರೂಪನಾದ ಪರಮೇಶ್ವರನನ್ನ ಯಾರು ಪೂಜಿಸ್ತಾರೋ ಲಿಂಗ ಸ್ವರೂಪದಲ್ಲಿ, ಅಂತವರ ಯತ್ನ ಕಾರ್ಯಗಳು ಜಯ ಲಭಿಸುತ್ತೆ. ನೀವೇನು ಅನ್ಕೊಂತೀರೋ ಅದೆಲ್ಲ ಆಗುತ್ತೆ. ಶನಿ ಸೈಲೆಂಟ್ ಆಗ್ತಾನೆ. ರುದ್ರನ ಅಂಶನೇ ಶನಿ. ಅವಾಗ ಒಳ್ಳೆ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಆ ಪರಿಹಾರವನ್ನ ನೀವು ಮಾಡಿಕೊಳ್ಳಿ ಪ್ರಿಯ ವೀಕ್ಷಕರೇ. ಹಾಗೆ ಈಗ ಈ ಒಟ್ಟಾರೆ ಈ ತಿಂಗಳು ಯಾವ ತರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ಈಗ ನಾನು ತಿಳಿಸ್ತೀನಿ. ಈಗ ಧನಸ್ಸು ರಾಶಿಯವರಿಗೆ ನೋಡಿ, 1/6/2026 ಗುರುಬಲ ಇಲ್ಲ. 8/6/2026 ಗುರುವಿನಂತೆಯೇ ಅತ್ಯಂತ ಶುಭ ಗ್ರಹನಾದ ಶುಕ್ರ ಕೂಡ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಆಗ್ತಾನೆ. ಏನಪ್ಪ, ಅಷ್ಟಮ ಭಾವದಲ್ಲಿ ಗುರುನು ಹೊರಟೋದ, ಶುಕ್ರನು ಹೊರಟೋಗ್ಬಿಟ್ನಾ ಅಂತ ನೀವು ಭಯ ಪಡ್ಬೇಡಿ. ಶುಕ್ರ ಅಷ್ಟಮ ಭಾವದಲ್ಲಿದ್ದಾಗಲೂ ಕೂಡ ನಿಮಗೆ ಶುಭ ಫಲವನ್ನ ಕೊಡ್ತಾನೆ. ಅಷ್ಟಮ ಅಂದ್ರೆ ಅತ್ಯಂತ ಕೆಟ್ಟ ಭಾವ ಅಲ್ವಾ ಗುರುಜಿ ಅಂತೀರ. ಆದ್ರೆ ಗೋಚಾರದಲ್ಲಿ ಶುಕ್ರ ಅಷ್ಟಮ ಭಾವದಲ್ಲೂ ನಿಮಗೆ ಶುಭ ಫಲವನ್ನ ಕೊಡ್ತಾನೆ. ಯಾವ ತರ? ಮದ್ಯ ವ್ಯಾಪಾರದಲ್ಲಿ ಲಾಭ, ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಬಟ್ಟೆ ವ್ಯವಹಾರದಲ್ಲಿ ಲಾಭ, ಸಡನ್ ಆಗಿ ಲಾಭ ಬಂದ್ಬಿಡೋದು. ನಿಮಗೆ ಗೊತ್ತಿರಲ್ಲ, ಇಷ್ಟೊಂದು ಜನ ಗಿರಾಕಿ ಬರ್ತಾರ, ಏನೋ ಒಂದು ಫಂಕ್ಷನ್ ಇಷ್ಟಿಷ್ಟೊಂದು ಬಟ್ಟೆಗಳು ತಗೊಂಡು ಹೋಗ್ತಾರ. ಮದ್ಯ ವ್ಯಾಪಾರನೂ ಹೆಚ್ಚೆಚ್ಚಾಗಿ ಪಾರ್ಟಿಗಳಿಗೆ ತಗೊಂಡ್ಬಿಡೋದು, ಸಡನ್ ಆಗಿ ಗೈನ್ ಆಗೋದು, ಅನ್ಎಕ್ಸ್ಪೆಕ್ಟೆಡ್ ಗೈನ್ ಅಂತೀವಿ ಇದನ್ನ. ದಿನ ಇಷ್ಟು ವ್ಯಾಪಾರ ಆಗುತ್ತೆ, ದಿನ ನನ್ನ ಅಂಗಡಿಯಲ್ಲಿ 1 ಲಕ್ಷ ವ್ಯಾಪಾರ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಹೇಳಿದ್ರೆ, ಸಡನ್ ಆಗಿ ಒಂದು 10 ಲಕ್ಷ ಆದ್ರೆ, ಆ ತರ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಗೈನ್ ನ ಶುಕ್ರ ಕೊಡ್ತಾನೆ. ಧನಸ್ಸು ರಾಶಿಯವರಿಗೆ ಶುಕ್ರ 6ನೇ ಮನೆ ಅಧಿಪತಿ ಮತ್ತು 11ನೇ ಅಧಿಪತಿ. 11 ಅಂದ್ರೆ ಲಾಭ. ಯಾವುದರಿಂದ ಲಾಭ ಕೊಡ್ಬೇಕು? ಸಡನ್ ಆಗಿ ಲಾಭ ಕೊಡ್ಬೇಕು. ಯಾರ್ಯಾರು ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದೀರಾ,
ಕೆಲವರು ಆಕ್ಸಿಡೆಂಟ್ ಇನ್ಸೂರೆನ್ಸ್ ಮಾಡಿಸ್ತಾರೆ, ಕೆಲವರು ಲೈಫ್ ಇನ್ಸೂರೆನ್ಸ್ ಮಾಡಿಸ್ತಾರೆ ಅಲ್ವಾ, ಬೇರೆ ಬೇರೆ ಥರ ಇನ್ಸೂರೆನ್ಸು, ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ತೀರಾ. ಈ ಥರ ಯಾರೋ ಇನ್ಸೂರೆನ್ಸ್ ಕಂಪ್ನಿಗಳು ಕೆಲಸ ಮಾಡ್ತೀರಾ, ಸಡನ್ನಾಗಿ ಯಾರೋ ಒಬ್ರು ಒಳ್ಳೆ ಪಾರ್ಟಿ ಸಿಕ್ಕಿ ನಿಮಗೆ ಇನ್ಸೂರೆನ್ಸ್ಗೆ ಅವರು ಹಣವನ್ನು ಹೂಡಿಕೆ ಮಾಡ್ಬೋದು. ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲೂ ಕೂಡ ಬೆಳೆಯುವಂಥ ಸಾಧ್ಯತೆ ಇರುತ್ತೆ. ಯಾರಿಗಾದ್ರೂ ಬಂಧನ ಯೋಗ ಇದ್ದರೆ, ಪೊಲೀಸ್ ಕೇಸು, ಕೋರ್ಟ್ ಕೇಸ್ ಇದ್ದರೆ ಅದರಿಂದನೂ ನೀವು ಹೊರಗಡೆ ಬರುವಂತಹ ಸಾಧ್ಯತೆಗಳು ಇದೆ. ಗುರುವಿನ ಫಲ ಹೇಳಲ್ಲ. ಗುರುವಿನ ಫಲ ಇಲ್ಲಿ ಯಾಕೆ ಹೇಳಲ್ಲ ಅಂದರೆ ಆಗಲೇ ಹೇಳ್ಬಿಟ್ಟಿದ್ದೀನಿ. ನೀವು ಯಾರು ನೋಡಿಲ್ವೋ ನೋಡಿ, ಗುರು ಸಂಚಾರ ಫಲವನ್ನು ನೋಡಿ. ಉತ್ಕೃಷ್ಟವಾದ ಮನೆ ಕಟ್ಟುವ ಯೋಗ ಉಂಟಾಗುತ್ತೆ. ಶುಕ್ರ ಮನೆಗೆ ಕಾರಕ ನೋಡಿ. ಅಯ್ಯೋ ಗುರು ಕೆಟ್ಟೋಗ್ಬಿಟ್ನಲ್ಲಪ್ಪ, ವಿವಾಹ ಆಗೋ ಟೈಮಲ್ಲಿ ವಿವಾಹ ಆಗಲಿಲ್ಲ ಅನ್ಕೊಂತೀರಾ, ಶುಕ್ರ ಈಗ ಒಂದು ಚಾನ್ಸ್ ಕೊಡ್ತಾನೆ. ವಿವಾಹ ಸಮಯ, ಈ ಸಮಯದಲ್ಲಾದ್ರೂ ನೀವು ಉಪಯೋಗ ಮಾಡಿಕೊಂಡು ಸಿಕ್ಕಿರುವಂತಹ ಒಳ್ಳೆ ವರ ವಧು ಅವರ ಜಾತಿಗಳನ್ನ ತೋರಿಸಿ ಪರಿಹಾರಗಳು ಮಾಡಿಕೊಂಡು, ಬರೀ ಜಾತಕ ತೋರಿಸೋದು, ಬರದೇ ಇರೋದು, ಆಮೇಲೆ ತೊಂದರೆ ಆದಮೇಲೆ ಮತ್ತೆ ಬರೋದು, ಸರಿಯಾಗಿ ಜಾತಕ ತೋರಿಸೋದೇ ಹಂಗೆ ಮದುವೆ ಆಗ್ಬಿಡೋದು, ಅವೆಲ್ಲ ಮಾಡದೆ ಜಾತಕ ತೋರಿಸಿ ಪರಿಹಾರಗಳನ್ನ ಮಾಡಿಕೊಂಡ್ರೆ ನಿಮ್ಮ ವಿವಾಹ ಜೀವನ ಚೆನ್ನಾಗಿರುತ್ತೆ. ಪಾಲುದಾರಿಕೆ ವ್ಯವಹಾರದಿಂದ ಧನಲಾಭ. ನೀವು ಪುರುಷ ಜಾತಕರಾಗಿದ್ದರೆ ಪತ್ನಿಯ ಮುಖಾಂತರ ನಿಮಗೆ ಧನಲಾಭ, ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಮುಖಾಂತರ ನಿಮಗೆ ಧನಲಾಭ ಉಂಟಾಗುತ್ತೆ, ಸನ್ಮಾನಗಳು ಉಂಟಾಗುತ್ತೆ, ಎಲ್ಲ ರೀತಿಯ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ನೋಡಿ, ಶುಕ್ರ ಧನಸು ರಾಶಿಯವರಿಗೆ ಇಷ್ಟೆಲ್ಲ ಶುಭ ಫಲಗಳನ್ನು ಕೊಡ್ತಾ ಇದ್ದಾರೆ. ಹಂಗಾರೆ ಸೂರ್ಯ 15/6/2026 ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆಗ್ಬಿಡ್ತಾನೆ. ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಪತ್ನಿಯ ಮುಖಾಂತರ ಅಥವಾ ಪತಿಯ ಮುಖಾಂತರ ದುಡ್ಡು ಹೆಂಗ್ ಬರುತ್ತೆ? ಕೆಲವರಿಗೆ ಪೊಲೀಸ್ ಕೇಸು, ಕೋರ್ಟ್ ಕೇಸ್ ಆಗಿರುತ್ತೆ. ಅವಾಗ ಜೀವನಾಂಶ ಕೊಡಬೇಕು. ಕೋರ್ಟ್ಗೆ ನೀವು ಹಾಕ್ಬಿಟ್ಟಿರ್ತೀರಾ, ಏನೇನೋ ಕೇಸ್ಗಳು, ಡೊಮ್ಯಾಸ್ಟಿಕ್ ವೈಲೆನ್ಸ್ ಅಂತ, ಅಥವಾ ಇನ್ನೂ ಏನೋ ಡೌರಿ ಕೇಸು ಅಂತಾರೆ, ಅದಕ್ಕೆ ಏನೇನೋ ಅದು ಗೊತ್ತಿಲ್ಲ ನನಗೆ, ವರದಕ್ಷಿಣೆ ಕಿರುಕುಳ ಏನೋ ಒಂದು ಕೇಸ್ ಹಾಕಿರ್ತೀರಾ, ಅದು ಕೆಲವರು ಮೇಂಟೆನೆನ್ಸ್ ಕೇಸ್ ಹಾಕಿರ್ತೀರಾ. ಅವಾಗೇನಾಗುತ್ತೆ, ಸ್ತ್ರೀಯರಿಗೆ ಜೀವನಾಂಶ ಸಿಗುವಂಥ ಸಾಧ್ಯತೆ ಇರುತ್ತೆ. ಅದೇ ಸೂರ್ಯ ಸಪ್ತಮದಲ್ಲಿ ಬಂದಾಗ, ಸೂರ್ಯ ನಿಮ್ಗೆ ಎಷ್ಟನೇ ಮನೆ ಅಧಿಪತಿ? 9ನೇ ಮನೆ ಅಧಿಪತಿ, ಭಾಗ್ಯಾಧಿಪತಿ. ಆದರೂ ಗೋಚಾರದಲ್ಲಿ ಸೂರ್ಯ ಸಪ್ತಮದಲ್ಲಿ ಬಂದಾಗ ಕೆಲವರು ಸಂಸಾರ ಜೀವನ ಟೆಂಪ್ರವರಿ ಸಪ್ರೇಷನ್, ಇನ್ನು ಕೆಲವರು ಜೀವನ ಪರ್ಮನೆಂಟ್ ಸಪ್ರೇಷನ್ ಆಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ದಶಾಭುಕ್ತಿ ಬಹಳ ಮುಖ್ಯ. ಜಾತಕದಲ್ಲಿ ಗ್ರಹಗಳು ಎಷ್ಟು ಬಿಂದುಗಳು ಕೊಟ್ಟಿದ್ದಾರೆ ಅನ್ನೋದು ಬಹಳ ಮುಖ್ಯ. ಅವೆಲ್ಲ ನೀವು ತೋರಿಸಿದ್ರೆ ನಾನು ಅದಕ್ಕೆ ಸರಿಯಾದಂತಹ ಪರಿಹಾರವನ್ನು ತಿಳಿಸಕ್ಕೆ ಸಾಧ್ಯ ಆಗುತ್ತೆ. ಸೂರ್ಯ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮೋಸ ಆಗ್ಬೋದು, ಶೀಘ್ರ ಕೋಪ ಬರ್ಬೋದು ನಿಮಗೆ. ನಾನೇ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ನಾನು ಒಂದು ಅಹಂಕಾರ ಪಟ್ಟರೆ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗ್ಬಹುದು. ಅದಕ್ಕೆ ಬಹಳ ಎಚ್ಚರ. ವಿಷದಿಂದ ಅಪಾಯ. ಕೆಲವರು ಸುಮ್ಮನೆ ವಿಷ ಕುಡಿದ್ಬಿಡೋದು, ನಮ್ಮ ಮನೆಗೆ ಯಾರೋ ಬದುಕಿಸ್ತಾರೆ, ಫುಡ್ ಪಾಯ್ಸನ್ ಆಗ್ಬಿಡೋದು, ಅವೆಲ್ಲ ನೀವು ಮಾಡ್ಕೊಳಕ್ ಹೋಗ್ಬೇಡಿ. ಗುರುಬಲ ಇಲ್ಲ, ಗುರು ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ, ಅದಕ್ಕೆ ಬಹಳ ಎಚ್ಚರ. ಧನಸ್ಸು ರಾಶಿಯವರಿಗೆ ಇನ್ನೊಂದು ಶುಭ ಗ್ರಹ ಅಂದರೆ, ಶುಭ ಅಂದರೆ ಅದನ್ನ ಕ್ರೂರ ಗ್ರಹ ಅಂತಲೂ ಕರೀತಾರೆ, ಪವರ್ಫುಲ್ ಪ್ಲಾನೆಟ್ ಅಂದರೆ ಸೇನಾಧಿಪತಿ. ಅಂತಹ ಸೇನಾಧಿಪತಿಯಾದಂತಹ ಮಂಗಳ ಗ್ರಹ 6ನೇ ಮನೆಯಲ್ಲಿರೋದ್ರಿಂದ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತೀರಿ. ಏನೇ ಕಾಯಿಲೆಗಳು ಬಂದರೂ ನಾನು ಗೆಲ್ತೀನಿ, ವಿಜಯ ಆಗ್ತೀನಿ ಅನ್ನುವಂತಹ ಬಲವನ್ನ ಮಂಗಳ ಗ್ರಹ ನಿಮಗೆ ಫಲ ಕೊಡ್ತಾನೆ. 20ನೇ ತಾರೀಕು ಜೂನ್ 2026 ನಂತರ ನಿಮಗೆ ಧೈರ್ಯ ಹೆಚ್ಚಾಗುತ್ತೆ. 6ನೇ ಮನೆ ಅಂದರೆ ಋಣರೋಗಾದಿ ದಾರಿದ್ರ್ಯ ಪಾಪಕ್ಷುಧ ಭಯ ಶೋಕ ಮನಸ್ತಾಪ ನಶ್ಯಂತು. ಇವ್ಯಾವುದು ಬರಬಾರ್ದು ಅಂತೀವಿ. ಭಯದ ಮೇಲೆ ವಿಜಯವನ್ನು ಸಾಧಿಸ್ತೀರಿ. ಭಯಮೇವಸ್ತಿ ಶತ್ರು, ಭಯ ಅನ್ನೋದೇ ಒಂದು ಶತ್ರು, ಅದರಿಂದ ನೀವು ವಿಜಯವನ್ನು ಸಾಧಿಸ್ತೀರಿ. ಸಾಲಗಳು ತೀರಿಸೋದಕ್ಕೆ ಅನೇಕ ದಾರಿಗಳು ನಿಮಗೆ ಪ್ರಾಪ್ತಿಯಾಗ್ಬೋದು. ಧನಸು ರಾಶಿಯವರಿಗೆ ಮಂಗಳ ಗ್ರಹ ಪಂಚಮಾಧಿಪತಿ, ನಿಮ್ಗೆ ಏನಾದರೂ ಒಂದು ರೀತಿಯಲ್ಲಿ ಅನುಕೂಲವನ್ನ ಮಾಡಿಕೊಡ್ತಾನೆ. ಈಗ ನಾನು ಧನಸ್ಸು ರಾಶಿ ಜಾತಕರಿಗೆ ಜೂನ್ 2026 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ಯಾರ್ಯಾರು ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀರಾ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.
ಹಾಗಾದ್ರೆ ಪ್ರಿಯ ವೀಕ್ಷಕರೇ, ಧನಸ್ಸು ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೊಂತೀರಿ? ಜಗದ್ಗುರು ಅಂತ ಎಷ್ಟೋ ಜನ ಟೈಟಲ್ ಹಾಕೊಂಡು ಇಟ್ಕೊಂಡಿರ್ತಾರೆ. ಎಷ್ಟೋ ಜನ ಶಿವ ಅಂತಾನೆ ಹೆಸರಿಟ್ಕೊಂಡಿರ್ತಾರೆ. ಕೃಷ್ಣ ಅಂತ ಹೆಸರಿಟ್ಕೊಂತಾರೆ. ಅವರೆಲ್ಲ ಯಾರು ಶಿವ ಕಾಲ, ಕೃಷ್ಣ ಕಾಲ, ನಿಜವಾದ ಜಗದ್ಗುರು ಈಶ್ವರ. ನೀವೆಲ್ಲ ಓಂ ಶ್ರೀ ಜಗದ್ಗುರುವೇ ನಮಃ ಅನ್ನುವಂಥ ಮಂತ್ರವನ್ನ ಅರಳಿ ವೃಕ್ಷದ ಕೆಳಗಡೆ ಕೂತು ಜಪ ಮಾಡಿ ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆ ಸಮಯಕ್ಕೆ ಸರಿಯಾಗಿ ನೀವು ಕೂತು ಸ್ನಾನ ಎಲ್ಲ ಮುಗಿದ ನಂತರ ಅರಳಿ ವೃಕ್ಷದ ಕೆಳಗಡೆ ಜಪ ಮಾಡಿ. ಮತ್ತೆ ಗುರುಗಳ ದೇವಸ್ಥಾನ, ದಕ್ಷಿಣ ಮೂರ್ತಿಗಳಿರ್ಬೋದು ಅಥವಾ ಸಿದ್ಧಲಿಂಗೇಶ್ವರ ಸ್ವಾಮಿಗಳಿರ್ಬೋದು, ಯಡಿಯೂರು, ಆ ಥರ ಯಾವುದೇ ಒಂದು ದೇವಸ್ಥಾನದಲ್ಲಿ ಕೂತು ದತ್ತಾತ್ರೇಯ, ಯಾವುದೇ ಗುರುಗಳ ಧ್ಯಾನ ದರ್ಶನ, ಆಗಾಗ ಗುರುಗಳನ್ನ ನೀವು ಅವರ ಪಾದ ಸ್ಪರ್ಶ ಮಾಡುವಂಥದ್ದು ಅಥವಾ ಮಾಡ್ತಾ ಇದ್ದಾಗ ಸಾಯಿಬಾಬಾ ಆಗಿರ್ಬೋದು, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಯಾರ್ದಾದ್ರೂ ಮಾಡ್ತಾ ಇರ್ರಿ, ಗುರು ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತೆ. ಪರಿಹಾರನೂ ಕೂಡ ತಿಳಿಸಿದ್ದೀನಿ. ನಿಮ್ಗೆ ಇಷ್ಟವಾಗಿರೋ ದೇವ್ರನ್ನ ನೀವು ಪ್ರಾರ್ಥನೆ ಮಾಡ್ಬೋದು. ಯಾವುದೇ ದೇವಿ ದೇವತೆಗಳನ್ನ ಪ್ರಾರ್ಥನೆ ಮಾಡ್ಬೋದು. ಏನಪ್ಪ ಗುರೂಜಿ ಶಿವನ್ನೇ ಪೂಜೆ ಮಾಡಿ ಅಂತ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ. ನೀವು ಯಾವುದೇ ದೇವಿ ದೇವತೆಗಳನ್ನು ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಒಳ್ಳೇದು ಮಾಡಲಿ ದೇವರು. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.